6. ದಿವ್ಯಜ್ಯೋತಿ. ಡಿ.ಎಸ್. ಕರ್ಕಿ. ಕರ್ತೃ ಕೃತಿ ಪರಿಚಯ. ಡಿ.ಎಸ್. ಕರ್ಕಿ ಕನ್ನಡ ನವೋದಯ ಸಾಹಿತ್ಯ ಪರಂಪರೆಯ ಪ್ರಮುಖ ಕವಿ ಮತ್ತು ವಿದ್ವಾಂಸರು. ಇವರ ಪೂರ್ಣ ಹೆಸರು ದುಂಡಪ್ಪ ಸಿದ್ದಪ್ಪ ಕರ್ಕಿ. ಕನ್ನಡ ಸಾಹಿತ್ಯಕ್ಕೆ ಡಿ.ಎಸ್. ಕರ್ಕಿ ಎಂದೇ ಸುಪ್ರಸಿದ್ಧರಾದವರು. 1907 ರಲ್ಲಿ ಬೆಳಗಾವಿ ಜಿಲ್ಲೆಯ ಭಾಗೋಜಿಕೊಪ್ಪದಲ್ಲಿ ಜನಿಸಿದ ಕರ್ಕಿಯವರು, ಮುಂಬೈ ವಿಶ್ವವಿದ್ಯಾಲಯದಿಂದ ಕೆ.ಜಿ. ಕುಂದಣಗಾರರ ಮಾರ್ಗದರ್ಶನದಲ್ಲಿ ಕನ್ನಡ ಛಂದೋವಿಕಾಸ ಎಂಬ ಮಹಾಪ್ರಬಂಧಕ್ಕೆ ಪಿ.ಎಚ್.ಡಿ. ಪದವಿ ಪಡೆದರು. ಹುಬ್ಬಳ್ಳಿಯ ಕಾಡಸಿದ್ದೇಶ್ವರ ಕಾಲೇಜಿನ ಪ್ರಾಚಾರ್ಯರಾಗಿ ಮತ್ತು ಆದರ್ಶ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಡಿ.ಎಸ್. ಕರ್ಕಿಯವರು ಭಾವಜೀವಿಯಾಗಿ ಮತ್ತು ಸಜ್ಜನಿಕೆಯ ವ್ಯಕ್ತಿತ್ವದಿಂದ ಜನಪ್ರಿಯರಾಗಿದ್ದರು. ಅವರ ಪ್ರಮುಖ ಕೃತಿಗಳು ಕೆಳಗಿನಂತಿವೆ. ಕವನ ಸಂಕಲನಗಳು: ನಕ್ಷತ್ರಗಾನ, ಭಾವತೀರ್ಥ, ಗೀತಗೌರವ, ಕರಿಕೆ ಕಣಗಿಲು, ನಮನ, ತನನತೋಂ ಮತ್ತು ಮಕ್ಕಳ ಪದ್ಯಗಳು. ಸಮಗ್ರ ಕಾವ್ಯ: ಹುಬ್ಬಳ್ಳಿಯ ಡಾ. ಕರ್ಕಿ ಸಾಹಿತ್ಯ ವೇದಿಕೆಯು ಇವರ ಒಟ್ಟು ಕಾವ್ಯವನ್ನು ಹಚ್ಚೇವು ಕನ್ನಡದ ದೀಪ ಎಂಬ ಹೆಸರಿನಲ್ಲಿ ಪ್ರಕಟಿಸಿದೆ. ವೈಚಾರಿಕ ಮತ್ತು ಸಂಶೋಧನಾ ಕೃತಿಗಳು: ಕನ್ನಡ ಛಂದೋವಿಕಾಸ, ಸಾಹಿತ್ಯ ಸಂಸ್ಕೃತಿ ಶೈಲಿ, ನಾಲ್ಲೆಸೆಯ ನೋಟ. ಬಸವಣ್ಣನವರ ಮತ್ತು ಶರೀಫರ ಜನಪ್ರಿಯ ವಚನಗಳನ್ನು ಕುರಿತು ಕೃತಿಗಳನ್ನು ರಚಿಸಿದ್ದಾರೆ. ಗೌರವ: ಇವರ ಸಾಹಿತ್ಯ ಸೇವೆಯನ್ನು ಗೌರವಿಸಿ ಕಾವ್ಯಗೌರವ ಎಂಬ ಅಭಿನಂದನಾ ಗ್ರಂಥವನ್ನು ಅರ್ಪಿಸಲಾಗಿದೆ. ತಿರುಳು: ಮಹಾತ್ಮ ಗಾಂಧೀಜಿಯವರ ನಿಧನದ ಸಂದರ್ಭದಲ್ಲಿ ಕರ್ಕಿಯವರು ರಚಿಸಿದ ದಿವ್ಯಜ್ಯೋತಿ ಒಂದು ಅತ್ಯಂತ ಜನಪ್ರಿಯ ಶೋಕಗೀತೆ. ಈ ಕವಿತೆಯು ಭಾರತ ಸ್ವಾತಂತ್ರ್ಯ ಚಳವಳಿಯ ಮಹಾನಾಯಕ ಗಾಂಧೀಜಿಯವರ ಅಸಾಧಾರಣ ವ್ಯಕ್ತಿತ್ವವನ್ನು ಕಣ್ಣಿಗೆ ಕಟ್ಟುವಂತೆ ವರ್ಣಿಸುತ್ತದೆ. ಸತ್ಯ ಮತ್ತು ಅಹಿಂಸೆಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಈ ಕವಿತೆ ಶೋಕದ ಭಾವವನ್ನು ನಾದಮಯವಾಗಿ ಪ್ರಸ್ತುತಪಡಿಸುತ್ತದೆ. ಇದು ಕೇವಲ ವ್ಯಕ್ತಿಯೊಬ್ಬರ ಸಾವಿನ ಕುರಿತಾದ ಕವಿತೆಯಲ್ಲ, ಬದಲಿಗೆ ಸಾರ್ವತ್ರಿಕ ಜೀವನ ಮೌಲ್ಯಗಳನ್ನು ಸಾರುವ ಕೃತಿಯಾಗಿದೆ. ಗಾಂಧೀಜಿಯವರು ಭೌತಿಕವಾಗಿ ಈ ಲೋಕವನ್ನು ಬಿಟ್ಟು ದೂರ ಹೋದರೂ, ಅವರು ಬೆಳಗಿದ ಸತ್ಯ ಮತ್ತು ಅಹಿಂಸೆಯ ಜ್ಯೋತಿ ಇಂದಿಗೂ ನಂದದೆ ಬೆಳಗುತ್ತಿದೆ. ಅವರು ಪವಿತ್ರವಾದ ನೀಲಾಕಾಶದಲ್ಲಿ ಲೀನವಾಗಿದ್ದಾರೆ, ಆದರೆ ಅವರು ಬಿಟ್ಟು ಹೋದ ಆದರ್ಶದ ಬೆಳಕು ನಮಗೆ ದಾರಿದೀಪವಾಗಿದೆ. ಪ್ರಾರ್ಥನೆಗೆ ಹೊರಟಿದ್ದ ಗಾಂಧೀಜಿಯವರು ತಮ್ಮ ಮೊಮ್ಮಕ್ಕಳ ಹೆಗಲ ಮೇಲೆ ಆಸರೆ ಪಡೆದು ನಡೆಯುತ್ತಿದ್ದರು. ಅದು ಕೇವಲ ಒಬ್ಬ ವ್ಯಕ್ತಿಯ ನಡಿಗೆಯಲ್ಲ, ಸಾಕ್ಷಾತ್ ಕರುಣೆ ನಡೆದು ಬಂದಂತಿತ್ತು. ಆ ದೇವಮಂದಿರದ ಪೀಠದ ಬಳಿ ಅವರ ಪ್ರಾಣವು ದೇವನಲ್ಲಿ ಒಂದಾಯಿತು. ಕೊಲೆಗಡುಕನ ಗುಂಡಿಗೆ ಬಲಿಯಾದಾಗಲೂ ಅವರ ಮುಖದಲ್ಲಿ ದ್ವೇಷವಿರಲಿಲ್ಲ, ಬದಲಿಗೆ ಕ್ಷಮಾಗುಣದ ಪ್ರಶಾಂತತೆ ಇತ್ತು. ಗಾಂಧೀಜಿಯವರ ಜೀವನ ತ್ಯಾಗದ ಪರಮಾವಧಿಯಾಗಿತ್ತು. ಅವರು ಜಗತ್ತಿಗೆ ಹೊರಗಿನ ಆಡಂಬರವನ್ನಲ್ಲ, ಬದಲಿಗೆ ಮನುಷ್ಯನ ಅಂತರಂಗದ ಸದ್ಗುಣಗಳೇ ನಿಜವಾದ ಸಂಪತ್ತು ಎಂಬುದನ್ನು ತೋರಿಸಿಕೊಟ್ಟರು. ಸತ್ಯ ಮತ್ತು ಪ್ರೇಮದ ಶಕ್ತಿಯನ್ನು ಕಣ್ಣೆದುರು ಸಾಬೀತುಪಡಿಸಿದ ಅವರು ನಮಗೆ ಅತೀಂದ್ರಿಯ ಲೋಕದ ಅನುಭವವನ್ನು ನೀಡಿದರು. ಅವರ ಮಾತುಗಳು ಮತ್ತು ನಡೆದಾಟ ಅತ್ಯಂತ ಸರಳವಾಗಿದ್ದವು, ಆದರೆ ಅವರ ವ್ಯಕ್ತಿತ್ವದ ಎತ್ತರವನ್ನು ಅಳೆಯಲು ಹಿಮಾಲಯದಂತಹ ಪರ್ವತಗಳಿಗೂ ಸಾಧ್ಯವಿಲ್ಲ. ಅವರ ಕರುಣೆಯು ಇಡೀ ಧರೆಯನ್ನು ಸಲಹುವ ಕಾಮಧೇನುವಿನಂತಿತ್ತು. ಅವರ ಈ ಸರಳವಾದ ಲೀಲೆ ಎಲ್ಲಿ ದೊಡ್ಡ ದೊಡ್ಡವರ ಅಹಂಕಾರವೋ ಅಥವಾ ನಾನು ಎಂಬ ಭಾವವೂ ಕರಗಿ ನೀರಾಯಿತು. ಕೊನೆಯದಾಗಿ ಕವಿಯು ಗಾಂಧೀಜಿಯವರನ್ನು ಒಂದು ಆಕಾಶದಿಂದ ಇಳಿದು ಬಂದ ದಿವ್ಯ ಬೆಳಕಿಗೆ ಹೋಲಿಸುತ್ತಾರೆ. ಇದು ಕೇವಲ ನಮ್ಮ ಭ್ರಮೆಯಲ್ಲ, ಅವರೇ ಆ ಜ್ಯೋತಿ. ಅವರ ಆದರ್ಶಗಳನ್ನು ನಂಬಿ ದೇಶದ ಕರೆಯ ಮೇರೆಗೆ ಧೀರರಂತೆ ಬದುಕಲು ಈ ಬೆಳಕು ನಮಗೆ ಸ್ಫೂರ್ತಿ ನೀಡುತ್ತದೆ. ಸರಳಾನುವಾದ: ಗಾಂಧೀಜಿಯವರು ನಿರ್ಮಲವಾದ ನೀಲಾಕಾಶದಲ್ಲಿ ಲೀನವಾಗಿ ಹೋದರು. ಹೋದರೂ ಅವರು ಬಿಟ್ಟು ಹೋದ ಅಹಿಂಸೆ ಮತ್ತು ಸತ್ಯದ ಬೆಳಕು ಇಂದಿಗೂ ಇಲ್ಲಿ ಬೆಳಗುತ್ತಿದೆ. ಅಂತಹ ಮಹಾಪುರುಷ ಮರಳಿ ಏಕೆ ಬರಬಾರದು ಎಂಬ ಹಂಬಲ ಇಲ್ಲಿ ವ್ಯಕ್ತವಾಗಿದೆ. ಅಂದು ಸಂಜೆ ಪ್ರಾರ್ಥನೆಗೆ ಹೋಗುವ ದಾರಿಯಲ್ಲಿ ತಮ್ಮ ಇಬ್ಬರು ಮೊಮ್ಮಕ್ಕಳ ಹೆಗಲ ಮೇಲೆ ಕೈಯಿಟ್ಟು ಜಗತ್ತಿನ ಕರುಣೆಯೇ ನಡೆದು ಬರುವಂತೆ ಗಾಂಧೀಜಿ ಸಾಗುತ್ತಿದ್ದರು. ಅವರು ಮಂದಿರದ ಪೀಠದ ಬಳಿ ನಿಂತಾಗ ಈ ಭೌತಿಕ ದೇಹವನ್ನು ಬಿಟ್ಟು ಅವರ ಚೇತನವು ದೇವರಲ್ಲಿ ಒಂದಾಯಿತು. ದುಷ್ಟರು ಎಸೆದ ಗುಂಡಿಗೆ ಅವರ ದೇಹ ಕುಸಿಯಿತು. ಆ ದೇಹದಿಂದ ಹರಿದ ಪವಿತ್ರ ರಕ್ತವು ಇಡೀ ಜಗತ್ತನ್ನೇ ದುಃಖದ ಸಾಗರದಲ್ಲಿ ಮುಳುಗಿಸಿತು. ಸಾಯುವ ಕ್ಷಣದಲ್ಲೂ ಅವರ ಕೈಗಳು ಮುಗಿದಿದ್ದವು, ಮುಖದಲ್ಲಿ ಕ್ಷಮಾಗುಣವಿತ್ತು. ಅವರ ಎದೆಯಲ್ಲಿದ್ದ ಆ ದಿವ್ಯವಾದ ಶಾಂತಿ ಮತ್ತು ಉದಾತ್ತ ಭಾವನೆಯನ್ನು ಅಳೆಯಲು ಈ ಜಗತ್ತಿನಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ತ್ಯಾಗಮಯ ಜೀವನದ ಶಿಖರವನ್ನೇರಿದ ಅವರು ಮನುಷ್ಯನ ಅಂತರಂಗದ ಸಂಪತ್ತು ಎಷ್ಟು ದೊಡ್ಡದು ಎಂಬುದನ್ನು ಜಗತ್ತಿಗೆ ತೋರಿಸಿಕೊಟ್ಟರು. ಸತ್ಯ ಮತ್ತು ಪ್ರೇಮದ ಶಕ್ತಿಯನ್ನು ಕಣ್ಣೆದುರು ಸಾಬೀತುಪಡಿಸಿ ಸಾಮಾನ್ಯರಿಗೆ ನಿಲುಕದ ಯಾವುದೋ ದಿವ್ಯ ಲೋಕದ ಅನುಭವವನ್ನು ನಮಗೆ ನೀಡಿ ಅವರು ಮರೆಯಾದರು. ಅವರ ಮಾತು ಎಷ್ಟು ಸರಳವಾಗಿತ್ತು, ಅವರ ನಡಿಗೆ ಎಷ್ಟು ಸಹಜವಾಗಿತ್ತು, ಆದರೆ ಅವರ ಮನಸ್ಸಿನ ಶಕ್ತಿ ಎಷ್ಟೊಂದು ದೊಡ್ಡದಿತ್ತು. ಅವರ ಎದೆಯ ಎತ್ತರವನ್ನು ಅಳೆಯಲು ಯಾವ ಪರ್ವತದ ಶಿಖರಕ್ಕೂ ಸಾಧ್ಯವಿಲ್ಲ. ಅವರ ಕರುಣೆಯು ಕಾಮಧೇನುವಿನಂತಿತ್ತು.
ಅವರ ಸರಳತೆಯ ಮುಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಅಹಂಕಾರವೋ ಅಥವಾ ನಾನು ಎಂಬ ಭಾವವೂ ಕರಗಿ ಹೋಗುತ್ತಿತ್ತು. ಇಂದು ಅವರು ಭೌತಿಕವಾಗಿ ಇಲ್ಲದಿರಬಹುದು, ಆದರೆ ಅವರ ನೆನಪಿನ ಚಿತ್ರ ನಮ್ಮ ಮುಂದಿದೆ. ನಮ್ಮ ದೃಷ್ಟಿ ಆಕಾಶದತ್ತ ಹೋದಾಗ ಅಲ್ಲಿಂದ ಒಂದು ದಿವ್ಯ ಬೆಳಕು ಭೂಮಿಗೆ ಇಳಿದು ಬರುತ್ತಿರುವಂತೆ ಭಾಸವಾಗುತ್ತದೆ. ನಮ್ಮಲ್ಲಿರುವುದು ಕೇವಲ ಭ್ರಾಂತಿಯಲ್ಲ, ಅವರೇ ಆ ಜ್ಯೋತಿ ಎಂಬ ಅರಿವು ಮೂಡಿದಾಗ ದೇಶದ ಕರೆಗಾಗಿ ಧೀರರು ತಮ್ಮ ಎದೆಗೊಟ್ಟು ನಿಲ್ಲುವಂತೆ ಆ ಬೆಳಕು ಸ್ಫೂರ್ತಿ ನೀಡುತ್ತದೆ. ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳು. 1. ದಿವ್ಯ ಜ್ಯೋತಿ ಕವಿತೆಯಲ್ಲಿ ಗಾಂಧೀಜಿಯವರ ವ್ಯಕ್ತಿತ್ವವನ್ನು ಕವಿ ಕಟ್ಟಿಕೊಟ್ಟಿರುವ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ. ಉತ್ತರ. ಡಿ. ಎಸ್. ಕರ್ಕಿ ಅವರು ಈ ಕವಿತೆಯಲ್ಲಿ ಮಹಾತ್ಮ ಗಾಂಧೀಜಿಯವರನ್ನು ಕೇವಲ ಒಬ್ಬ ವ್ಯಕ್ತಿಯನ್ನಾಗಿ ನೋಡದೆ ಒಂದು ದಿವ್ಯ ಜ್ಯೋತಿ ಯನ್ನಾಗಿ ಚಿತ್ರಿಸಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಕವಿಯು ಗಾಂಧೀಜಿಯವರ ವ್ಯಕ್ತಿತ್ವದ ಈ ಕೆಳಗಿನ ಅಂಶಗಳನ್ನು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಕರುಣೆಯ ಸಾಕಾರ ರೂಪ. ಗಾಂಧೀಜಿ ನಡೆಯುತ್ತಿದ್ದರೆ ಜಗದ ಕರುಣೆ ನಡೆವಂತೆ ಇತ್ತು ಎನ್ನುವ ಮೂಲಕ ಅವರ ಅಹಿಂಸಾತ್ಮಕ ಮತ್ತು ದಯಾಪರ ವ್ಯಕ್ತಿತ್ವವನ್ನು ಎತ್ತಿ ತೋರಿಸಿದ್ದಾರೆ. ಕ್ಷಮಾಗುಣ. ಮರಣದ ಕ್ಷಣದಲ್ಲಿ ಗುಂಡೇಟು ತಿಂದಾಗಲೂ ಅವರ ಮುಖದಲ್ಲಿ ದ್ವೇಷವಿರಲಿಲ್ಲ, ಬದಲಿಗೆ ಕ್ಷಮೆಯಿತ್ತು ಎಂಬ ವರ್ಣನೆ ಅವರ ಆಧ್ಯಾತ್ಮಿಕ ಎತ್ತರವನ್ನು ತಿಳಿಸುತ್ತದೆ. ತ್ಯಾಗ ಮತ್ತು ಸರಳತೆ. ಎನಿತು ಸರಳ ನುಡಿ, ಎಷ್ಟು ಸಹಜ ನಡೆ ಎಂಬ ಸಾಲುಗಳು ಅವರ ಸರಳ ಜೀವನ ಮತ್ತು ಉನ್ನತ ಚಿಂತನೆಯನ್ನು ಪ್ರತಿಬಿಂಬಿಸುತ್ತವೆ. ಸತ್ಯ ಮತ್ತು ಪ್ರೇಮದ ಶಕ್ತಿ. ಗಾಂಧೀಜಿಯವರು ಜಗತ್ತಿಗೆ ನೀಡಿದ ಸತ್ಯ ಮತ್ತು ಪ್ರೇಮದ ಸಂದೇಶಗಳು ಅಜರಾಮರ ಎಂಬುದು ಕವಿಯ ಆಶಯವಾಗಿದೆ. ಪ್ರಶ್ನೆ 2. ಗಾಂಧೀಜಿಯವರ ವ್ಯಕ್ತಿತ್ವ ಮತ್ತು ದಿವ್ಯ ಜ್ಯೋತಿ ಕವಿತೆಯ ಆಶಯವನ್ನು ಆಧರಿಸಿ ವಿಮರ್ಶಿಸಿ. ವಿಮರ್ಶೆ. ದಿವ್ಯ ಜ್ಯೋತಿ ಕವಿತೆಯು ಗಾಂಧೀಜಿಯವರ ನಿಧನದ ನಂತರ ಉಂಟಾದ ಶೂನ್ಯ ಮತ್ತು ಶೋಕದ ಹಿನ್ನೆಲೆಯಲ್ಲಿ ಹುಟ್ಟಿದ್ದರೂ ಇದು ಸಾವಿನ ದುಃಖಕ್ಕಿಂತ ಹೆಚ್ಚಾಗಿ ಅವರ ಬದುಕಿನ ಮೌಲ್ಯಗಳನ್ನು ವೈಭವೀಕರಿಸುತ್ತದೆ. 1. ಮೌಲ್ಯಗಳ ಸ್ಥಾಪನೆ. ಗಾಂಧೀಜಿಯವರ ವ್ಯಕ್ತಿತ್ವವು ಸತ್ಯ, ಪ್ರೇಮ ಮತ್ತು ತ್ಯಾಗದ ಮೇಲೆ ನಿಂತಿದೆ. ಕವಿತೆಯ ಆಶಯವು ಭೌತಿಕ ದೇಹದ ಅಂತ್ಯಕ್ಕಿಂತ ಹೆಚ್ಚಾಗಿ ಅವರ ಆದರ್ಶಗಳ ಅಮರತ್ವವನ್ನು ಸಾರುತ್ತದೆ. ಜಡವುಳಿದು ಜೀವವೊಂದಾಯ್ತು ದೇವನಲ್ಲಿ ಎಂಬ ಸಾಲು ಸಾವನ್ನು ಪರಮಾತ್ಮನೊಂದಿಗೆ ಲೀನವಾಗುವ ಪ್ರಕ್ರಿಯೆಯಾಗಿ ವಿವರಿಸುತ್ತದೆ. 2. ಅಹಂಕಾರದ ವಿನಾಶ. ಗಾಂಧೀಜಿಯವರ ಸಜ್ಜನಿಕೆಯ ಮುಂದೆ ಎಂತಹವರ ನಾನು ಎಂಬ ಅಹಂಕಾರವು ಲಯವಾಯಿತು ಎಂಬುದು ಅವರ ನೈತಿಕ ಶಕ್ತಿಯ ಪ್ರಭಾವವನ್ನು ತೋರಿಸುತ್ತದೆ. 3. ಭವಿಷ್ಯದ ದಾರಿದೀಪ. ಕವಿತೆಯ ಕೊನೆಯಲ್ಲಿ ಬರುವ ಬೆಳಕು ಎಂಬ ರೂಪಕವು ಗಾಂಧೀಜಿಯವರ ನಂತರವೂ ಅವರ ತತ್ವಗಳು ಭಾರತೀಯರನ್ನು ಮುನ್ನಡೆಸುತ್ತವೆ ಎಂಬ ಆಶಾವಾದವನ್ನು ವ್ಯಕ್ತಪಡಿಸುತ್ತದೆ. ಜಗತ್ತು ಕತ್ತಲೆಯಲ್ಲಿರುವಾಗ ಈ ದಿವ್ಯ ಜ್ಯೋತಿಯೇ ನಮಗೆ ಅರಿವು ಮೂಡಿಸುತ್ತದೆ. ಒಟ್ಟಾರೆಯಾಗಿ ಈ ಕವಿತೆಯು ಗಾಂಧೀಜಿಯವರನ್ನು ಒಬ್ಬ ರಾಜಕೀಯ ನಾಯಕನಿಗಿಂತ ಮಿಗಿಲಾದ ಒಬ್ಬ ದಾರ್ಶನಿಕ, ಸಂತರನ್ನಾಗಿ ಕಟ್ಟಿಕೊಡುವಲ್ಲಿ ಯಶಸ್ವಿಯಾಗಿದೆ. ಅವರ ವ್ಯಕ್ತಿತ್ವವು ಹಿಮಾಲಯದ ಶಿಖರದಷ್ಟೇ ಉನ್ನತವಾದುದು ಎಂಬ ಗೌರವ ಭಾವ ಕವಿತೆಯ ಉದ್ದಕ್ಕೂ ಎದ್ದು ಕಾಣುತ್ತದೆ. ಟಿಪ್ಪಣಿ ರೂಪದ ಪ್ರಶ್ನೋತ್ತರಗಳು. 1. ಗಾಂಧೀಜಿಯವರು ಪ್ರಾರ್ಥನಾ ಮಂದಿರಕ್ಕೆ ತೆರಳುತ್ತಿದ್ದ ದೃಶ್ಯವನ್ನು ಕವಿ ಹೇಗೆ ವರ್ಣಿಸಿದ್ದಾರೆ? ಉತ್ತರ. ಗಾಂಧೀಜಿಯವರು ಒಂದು ಸಂಜೆ ಪ್ರಾರ್ಥನೆಗಾಗಿ ದೇವಮಂದಿರದ ಹಾದಿಯಲ್ಲಿ ಸಾಗುತ್ತಿದ್ದರು. ಅವರು ತಮ್ಮ 2 ಮೊಮ್ಮಕ್ಕಳ ಹೆಗಲ ಮೇಲೆ ಮೈಭಾರವನ್ನು ಹಾಕಿ ಅಚ್ಚುಕಟ್ಟಾಗಿ ನಡೆಯುತ್ತಿದ್ದರು. ಆ ದೃಶ್ಯವು ಹೇಗಿತ್ತೆಂದರೆ ಸಾಕ್ಷಾತ್ ಜಗದ ಕರುಣೆಯೇ ಮನುಷ್ಯ ರೂಪದಲ್ಲಿ ನಡೆದು ಬರುತ್ತಿದೆಯೇನೋ ಎಂಬಂತಿತ್ತು. ಅವರು ಮಂದಿರದ ಪೀಠವನ್ನು ಏರಿ ನಿಂತಾಗ ಅವರ ಭೌತಿಕ ದೇಹ, ಜಡ ಇಲ್ಲೇ ಉಳಿದು ಆತ್ಮವು ದೇವನಲ್ಲಿ ಒಂದಾಯಿತು ಎಂದು ಕವಿ ವರ್ಣಿಸಿದ್ದಾರೆ. 2. ಗಾಂಧೀಜಿಯವರ ಅಂತ್ಯಕಾಲದ ಕ್ಷಣಗಳು ಅವರ ವ್ಯಕ್ತಿತ್ವದ ಯಾವ ಗುಣವನ್ನು ಎತ್ತಿ ತೋರಿಸುತ್ತವೆ? ಉತ್ತರ. ದುರುಳನೊಬ್ಬ ಎಸೆದ ಗುಂಡು ಗಾಂಧೀಜಿಯವರ ದೇಹಕ್ಕೆ ತಗುಲಿ ರಕ್ತ ಹರಿಯುತ್ತಿದ್ದಾಗಲೂ ಅವರ ಮುಖದಲ್ಲಿ ಕಿಂಚಿತ್ತೂ ದ್ವೇಷವಿರಲಿಲ್ಲ. ಅವರ ಕೈಗಳು ಪ್ರಾರ್ಥನೆಯ ಮುದ್ರೆಯಲ್ಲಿಯೇ ಮುಗಿದ ಕೈಗಳು ಇದ್ದವು ಮತ್ತು ಅವರ ಮುಖದಲ್ಲಿ ಕ್ಷಮಾಭಾವವಿತ್ತು. ಈ ಕ್ಷಣವು ಅವರು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಅಹಿಂಸೆ ಮತ್ತು ಕ್ಷಮಾಗುಣವನ್ನು ಬಿಡದ ಸ್ಥಿತಪ್ರಜ್ಞ ವ್ಯಕ್ತಿತ್ವದವರು ಎಂಬುದನ್ನು ಎತ್ತಿ ತೋರಿಸುತ್ತದೆ. 3. ಎನಿತು ಸರಳ ನುಡಿ, ಎಷ್ಟು ಸಹಜ ನಡೆ. ಈ ಸಾಲಿನ ಅರ್ಥವನ್ನು ವಿವರಿಸಿ. ಉತ್ತರ. ಈ ಸಾಲು ಗಾಂಧೀಜಿಯವರ ಜೀವನದ ಸರಳತೆಯನ್ನು ಬಿಂಬಿಸುತ್ತದೆ. ಅವರು ವಿಶ್ವವಿಖ್ಯಾತ ನಾಯಕರಾಗಿದ್ದರೂ ಅವರ ಮಾತುಗಳು ಅತ್ಯಂತ ಸರಳವಾಗಿದ್ದವು ಮತ್ತು ಸಾಮಾನ್ಯ ಜನರಿಗೂ ಅರ್ಥವಾಗುತ್ತಿದ್ದವು. ಅವರ ಬದುಕು ಯಾವುದೇ ಆಡಂಬರವಿಲ್ಲದೆ ಸಹಜವಾಗಿತ್ತು. ಅವರ ಈ ಸರಳತೆಯ ಹಿಂದಿದ್ದ ಮನಸ್ಸಿನ ಔನ್ನತ್ಯವು ಹಿಮಾಲಯದ ಶಿಖರಕ್ಕಿಂತಲೂ ಎತ್ತರವಾದುದು ಎಂಬುದು ಕವಿಯ ಆಶಯವಾಗಿದೆ. 4. ಗಾಂಧೀಜಿಯವರನ್ನು ದಿವ್ಯ ಜ್ಯೋತಿ ಎಂದು ಕರೆಯಲು ಕಾರಣವೇನು? ಉತ್ತರ. ಜ್ಯೋತಿಯು ಹೇಗೆ ಕತ್ತಲೆಯನ್ನು ಓಡಿಸಿ ಬೆಳಕನ್ನು ನೀಡುತ್ತದೆಯೋ ಹಾಗೆಯೇ ಗಾಂಧೀಜಿಯವರು ಅಧರ್ಮ, ಹಿಂಸೆ ಮತ್ತು ಗುಲಾಮಗಿರಿಯ ಕತ್ತಲೆಯಲ್ಲಿದ್ದ ಭಾರತಕ್ಕೆ ಸತ್ಯ, ಅಹಿಂಸೆ ಮತ್ತು ಪ್ರೇಮದ ಬೆಳಕನ್ನು ನೀಡಿದರು. ಅವರು ದೈಹಿಕವಾಗಿ ಮರೆಯಾದರೂ ಅವರು ಬಿಟ್ಟು ಹೋದ ಆದರ್ಶಗಳು ಇಂದಿಗೂ ದಾರಿದೀಪದಂತೆ ಬೆಳಗುತ್ತಿವೆ.
ಆದ್ದರಿಂದ ಕವಿ ಅವರನ್ನು ದಿವ್ಯಜ್ಯೋತಿ ಎಂದು ಕರೆದಿದ್ದಾರೆ. 5. ಕವಿತೆಯ ಕೊನೆಯಲ್ಲಿ ಕವಿ ನೀಡುವ ಸಂದೇಶವೇನು? ಉತ್ತರ: ಗಾಂಧೀಜಿಯವರ ನಿಧನದ ನಂತರ ಜನರು ಭ್ರಾಂತಿಯಲ್ಲಿ ಅಥವಾ ದುಃಖದಲ್ಲಿದ್ದಾಗ ಆಕಾಶದಿಂದ ಒಂದು ಜ್ಞಾನದ ಬೆಳಕು ಕೆಳಗೆ ಇಳಿದು ಬರುತ್ತಿದೆ ಎಂದು ಕವಿ ಹೇಳುತ್ತಾರೆ. ಆ ಬೆಳಕೇ ಮಹಾತ್ಮರ ತತ್ವಗಳು. ಧೀರರಾದವರು ದೇಶದ ಕರೆಗೆ ಓಗೊಟ್ಟು ಆ ಆದರ್ಶದ ಬೆಳಕನ್ನು ನಂಬಿ ಮುನ್ನಡೆಯಬೇಕು. ಸತ್ಯ ಮತ್ತು ಅಹಿಂಸೆಯ ಹಾದಿಯಲ್ಲಿ ಸಾಗುವುದೇ ಅವರಿಗೆ ನಾವು ಸಲ್ಲಿಸುವ ನಿಜವಾದ ಗೌರವ ಎಂಬುದು ಕವಿತೆಯ ಸಂದೇಶವಾಗಿದೆ. 1 ಅಂಕದ ಪ್ರಶ್ನೋತ್ತರಗಳು. ಪ್ರ 1. ದಿವ್ಯ ಜ್ಯೋತಿ ಕವನದ ಕವಿ ಯಾರು? ಉತ್ತರ: ಡಿ. ಎಸ್. ಕರ್ಕಿ. ಪ್ರ 2. ಡಿ. ಎಸ್. ಕರ್ಕಿಯವರ ಪೂರ್ಣ ಹೆಸರೇನು? ಉತ್ತರ: ದುಂಡಪ್ಪ ಸಿದ್ದಪ್ಪ ಕರ್ಕಿ. ಪ್ರ 3. ಈ ಕವನವು ಯಾರ ಸಾವಿನ ಸಂದರ್ಭದಲ್ಲಿ ಬರೆದ ಶೋಕಗೀತೆಯಾಗಿದೆ? ಉತ್ತರ: ಮಹಾತ್ಮ ಗಾಂಧೀಜಿಯವರ ನಿಧನದ ಸಂದರ್ಭದಲ್ಲಿ. ಪ್ರ 4. ಗಾಂಧೀಜಿಯವರು ಎಲ್ಲಿ ಲೀನವಾಗಿ ದೂರ ಹೋದರು ಎಂದು ಕವಿ ಹೇಳುತ್ತಾರೆ? ಉತ್ತರ: ತಿಳಿ ನೀಲದಲ್ಲಿ ಅಥವಾ ಆಕಾಶದಲ್ಲಿ ಲೀನವಾಗಿ ದೂರ ಹೋದರು ಎಂದು ಕವಿ ಹೇಳುತ್ತಾರೆ. ಪ್ರ 5. ಗಾಂಧೀಜಿಯವರು ಹೋದರೂ ಇಲ್ಲಿ ಏನು ಬೆಳಗುತ್ತಿದೆ? ಉತ್ತರ: ಅವರು ಬಿಟ್ಟು ಹೋದ ಆದರ್ಶದ ಬೆಳಕು. ಪ್ರ 6. ಅಂದು ಸಂಜೆ ಗಾಂಧೀಜಿಯವರು ಎಲ್ಲಿಗೆ ಹೊರಟಿದ್ದರು? ಉತ್ತರ: ಪ್ರಾರ್ಥನೆಗಾಗಿ ದೇವಮಂದಿರಕ್ಕೆ ಹೊರಟಿದ್ದರು. ಪ್ರ 7. ದೇವಮಂದಿರದ ಹಾದಿಯಲ್ಲಿ ಗಾಂಧೀಜಿಯವರು ಯಾರ ಮೇಲೆ ಮೈಭಾರ ಚೆಲ್ಲಿ ನಡೆಯುತ್ತಿದ್ದರು? ಉತ್ತರ: ತಮ್ಮ 2 ಮೊಮ್ಮಕ್ಕಳ ಮೇಲೆ. ಪ್ರ 8. ಗಾಂಧೀಜಿಯವರ ನಡಿಗೆಯನ್ನು ಕವಿ ಯಾವುದಕ್ಕೆ ಹೋಲಿಸಿದ್ದಾರೆ? ಉತ್ತರ: ಜಗದ ಕರುಣೆ ನಡೆವಂತೆ ಎಂದು ಹೋಲಿಸಿದ್ದಾರೆ. ಪ್ರ 9. ಗಾಂಧೀಜಿಯವರ ಜೀವ ಎಲ್ಲಿ ಒಂದಾಯಿತು? ಉತ್ತರ: ದೇವನಲ್ಲಿ ಒಂದಾಯಿತು. ಪ್ರ 10. ಗಾಂಧೀಜಿಯವರ ದೇಹ ಯಾವುದರಿಂದ ಕುಸಿಯಿತು? ಉತ್ತರ: ಎಸೆದ ಗುಂಡಿನಿಂದ, ಹಂತಕನ ಗುಂಡಿನಿಂದ. ಪ್ರ 11. ವಿಮಲ ರಕ್ತವು ಜಗತ್ತಿನ ಮನಸ್ಸನ್ನು ಯಾವುದರಲ್ಲಿ ಮುಳುಗಿಸಿತು? ಉತ್ತರ: ಶೋಕ ಜಲಧಿಯಲ್ಲಿ, ದುಃಖದ ಸಾಗರದಲ್ಲಿ. ಪ್ರ 12. ಸಾಯುವ ಕ್ಷಣದಲ್ಲಿ ಗಾಂಧೀಜಿಯವರ ಮುಖದಲ್ಲಿ ಯಾವ ಭಾವವಿತ್ತು? ಉತ್ತರ: ಕ್ಷಮೆಯ ಭಾವವಿತ್ತು. ಪ್ರ 13. ಗಾಂಧೀಜಿಯವರು ಯಾವುದರ ತುತ್ತ ತುದಿಯನ್ನೇರಿದ್ದರು? ಉತ್ತರ: ತ್ಯಾಗ ಜೀವನದ ತುತ್ತ ತುದಿಯನ್ನೇರಿದ್ದರು. ಪ್ರ 14. ಗಾಂಧೀಜಿ ಜಗತ್ತಿಗೆ ಏನನ್ನು ಎತ್ತಿ ತೋರಿಸಿದರು? ಉತ್ತರ: ಸತ್ಯ ಮತ್ತು ಪ್ರೇಮಗಳ ಸತ್ವವನ್ನು. ಪ್ರ 15. ಗಾಂಧೀಜಿಯವರ ನುಡಿ ಮತ್ತು ನಡೆ ಎಂತಹುದಾಗಿತ್ತು? ಉತ್ತರ: ನುಡಿ ಅತ್ಯಂತ ಸರಳ ಮತ್ತು ನಡೆ ಸಹಜವಾಗಿತ್ತು. ಪ್ರ 16. ಗಾಂಧೀಜಿಯವರ ಎದೆಯ ಉನ್ನತಿಯನ್ನು ಯಾವ ಗಿರಿಯ ಶಿಖರ ಅಳೆಯಬಲ್ಲದು? ಉತ್ತರ: ಯಾವ ಗಿರಿಯ ಸಾನು ಅಳೆಯಲು ಸಾಧ್ಯವಿಲ್ಲ, ಅಷ್ಟೂ ಉನ್ನತವಾದುದು. ಪ್ರ 17. ಗಾಂಧೀಜಿಯವರ ಲೀಲೆಯಲ್ಲಿ ಯಾವುದರ ಲಯವಾಯಿತು? ಉತ್ತರ: ಅಹಂಕಾರಿಗಳ ನಾನು ಎಂಬ ಹಮ್ಮು ಲಯವಾಯಿತು. ಪ್ರ 18. ಗಾಂಧೀಜಿಯವರ ದೃಷ್ಟಿ ಯಾವ ಕಡೆಗೆ ಹರಿದಿತ್ತು? ಉತ್ತರ: ಮೇಲಕ್ಕೆ ಬಾನಿನೆಡೆಗೆ, ಉನ್ನತ ಗುರಿಯತ್ತ. ಪ್ರ 19. ಧೀರರು ಯಾರ ಕರೆಗೆ ಓಗೊಟ್ಟು ನಿಂತಿದ್ದಾರೆ? ಉತ್ತರ: ನಾಡಿನ ಕರೆಗೆ ಓಗೊಟ್ಟು ನಿಂತಿದ್ದಾರೆ. ಪ್ರ 20. ಡಿ. ಎಸ್. ಕರ್ಕಿಯವರಿಗೆ PhD ಪದವಿ ತಂದುಕೊಟ್ಟ ಮಹಾಪ್ರಬಂಧ ಯಾವುದು? ಉತ್ತರ: ಕನ್ನಡ ಛಂದೋ ವಿಕಾಸ.